ರಾಷ್ಟ್ರವರಲ್ಲಿ ನಾವು RSS ಪಥಸಂಚಲನ ಅಲ್ಲೇ ಮಾಡಿದ್ರು. ಅಂಬೇಡ್ಕರ್ ಜಯಂತಿಯಲ್ಲಿ 150 ಪಲ್ಲಕ್ಕಿಗಳು ಅಲ್ಲಿಂದನೇ ಬಂದ್ರೆ ರಾಷ್ಟ್ರವರಲ್ಲಿ ಪ್ಲಾಗುದು ಆಡಿಸಿದ್ರೆ ಇದೇನ್ ಪಾಕಿಸ್ತಾನ ಬಾರ್ಡರ್ ಏನಿಲ್ಲ. ನೀವು ನ್ಯಾಯವಾಗಿದ್ರೆ ನೀವು ಎಲ್ಲ ಕಡೆನೂ ಬರ್ಬೋದು. ಭಯ ಇದೆ, ಅವ್ರು ಇಲ್ಲಿರ್ಬೇಡ್ರಿ, ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ. ಯಾರು ಭಯ ಇದೆಯೋ ಅವ್ರು ಇಲ್ಲಿರ್ಬಾರ್ದು, ಹೋಗ್ಬಿಡಿ ಅಲ್ಲಿಗೆ. ಒಂದ್ ಟೈಮಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಅಣ್ಣತಮ್ಮಂದ್ರು ಅವ್ರು ಹೇಳ್ತಾ ಇದ್ರು, ಆ ಕ್ಲಾಕ್ ಟವರ್ ಅಲ್ಲಿ ಡ್ಯೂಟಿ ಮಾಡಬೇಕಂದ್ರೆ ನಮ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ. ನಮ್ಗೆ ಡ್ಯೂಟಿ ಮಾಡಬೇಕಂದ್ರೆ ಬೇಜಾರಾಗ್ತಾ ಇದೆ. ಅದು ಯಾರ್ದು ಸೊತ್ತು? ಯಾರ್ದು ಸೊತ್ತು ಅದು? ಈ ದೇಶದ್ದು, ನಮ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭಾರತ ಧ್ವಜವನ್ನ ಹಾಕೋದ್ರ ಮುಖಾಂತರ ಭಾರತ ಧ್ವಜವನ್ನ ಆರಿಸೋದ್ರ ಮುಖಾಂತರ ಅಲ್ಲಿಗೆ ಗೌರವ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಾವು ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು ಅವರು. ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಯಾರು ಈ ಹಿಂದೂಸ್ತಾನ್ ಸಂಬಂಧಪಟ್ಟಂತವ್ರು ನಮ್ಮ ಅಣ್ಣ ಮುಂದೆ ಬರ್ಬೇಕಂದ್ರೆ ಇವರಲ್ಲಿ ಅರ್ಜಿ ಕೊಡ್ತಾರೆ SP ಗೆ DC ಗೆ ಹೋಗಿ. ಅವ್ರು ಬರ್ತಾ ಇದಾರೆ, ಇವ್ರು ಬರ್ತಾ ಇದಾರೆ, ಅವ್ರು ಬರ್ಕೊಡ್ದು ಇವ್ರು ಬರ್ಕೊಡ್ದು ಬ್ಯಾನ್ ಮಾಡಿ ಅಂತ. ಯಾಕ್ರಿ? ಯಾಕೆ ಭಯ ನಿಮ್ಗೆ? ಯಾಕೆ ಭಯ ನಿಮ್ಗೆ? ನಿಮ್ಗೇನಾದ್ರು ತಗೊಂಡೋಗಕ್ ಬರ್ತಾ ಇದಾರಾ? ನಿಮಗೇನಾದ್ರು ಭಯ ಇದ್ರೆ ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ ಆ ಕಮ್ಯುನಿಟಿಯಲ್ಲಿ. ಯಾರು ಭಯ ಇದೆಯೋ ಅವ್ರು ಇಲ್ಲಿರ್ಬೇಡ್ರಿ, ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ. ಯಾರು ಭಯ ಇದೆಯೋ ಅವ್ರು ಇಲ್ಲಿರ್ಬಾರ್ದು, ಹೋಗ್ಬಿಡಿ ಅಲ್ಲಿಗೆ. ನಾವು ಅಲ್ಲಿ ಹುಲಿ ಇದೆ, ಸಿಂಹ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ. ಆದ್ರೆ ನಾವು RSS ಪಥಸಂಚಲನ ಅಲ್ಲೇ ಮಾಡಿದ್ರು. ಅಂಬೇಡ್ಕರ್ ಜಯಂತಿಯಲ್ಲಿ 150 ಪಲ್ಲಕ್ಕಿಗಳು ಅಲ್ಲಿಂದನೇ ಬಂದ್ರೆ ರಾಷ್ಟ್ರವರಲ್ಲಿ ಪ್ಲಾಗುದು ಆಡಿಸಿದ್ರೆ ಒಂದು ಕಾನೂನನ್ನ ಮಾಡಿದಿರಿ ಕೋಲಾರ ಜಿಲ್ಲೆಯಲ್ಲಿ. ನಿಮ್ಗೆಲ್ಲ ಗೊತ್ತಿರಲಿ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಹಬ್ಬಗಳು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅವ್ರು ಬರ್ಕೊಡ್ದು ಇಲ್ಲಿ ಇವ್ರು ಬರ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ಕೋಲಾರಲ್ಲಿ ಹೇಳ್ತಾರೆ. ನಾವ್ ಇನ್ ಮುಂದೆ ಎಲ್ಲ ಕಡೆನೂ ಹೋಗ್ತೀರಿ, ಯಾರ್ದು ಅಪ್ಪಣೆ ಏನು ಬೇಕಾಗಿಲ್ಲ ನಮ್ಗೆ. ಇದೇನ್ ಪಾಕಿಸ್ತಾನ ಬಾರ್ಡರ್ ಏನಿಲ್ಲ. ನೀವು ನ್ಯಾಯವಾಗಿದ್ರೆ ನೀವು ಎಲ್ಲ ಕಡೆನೂ ಬರ್ಬೋದು. ಏನ್ ಹೇಳಿ? ನೀವು ನ್ಯಾಯವಾಗಿದ್ರೆ ಎಲ್ಲ ಕಡೆನೂ ಬರ್ಬೋದು.